ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಇಲ್ಲೇ ನಮ್ಮ ಹತ್ರ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿರನ್ನ ಮೀಟ್ ಮಾಡಬೇಕು ಮತ್ತು ಮಾತಾಡಿಸ್ಬೇಕಂತೇಳಿ ಲೈವಾಗಿ ಬಂದಿದ್ದೀವಿ. ಅವ್ರ ಹತ್ರ ಅವರು ಜರ್ನಿ ಬಗ್ಗೆ, ಅವ್ರ ಜೀವನದ ಬಗ್ಗೆ ಒಂದಷ್ಟು ಕೇಳಬೇಕಂತೇಳಿ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಹಾಗೆ ಅವ್ರನ್ನ ಮಾತಾಡಿಸ್ತೀವಿ. ಒಂದಷ್ಟು ಪ್ರವಾಸ ಮಾಡಿದ್ರಲ್ಲ, ಹಾಂ, ಅಲ್ಲೆಲ್ಲ ನಿಮಗೆ ಯಾವ ಥರ ಇತ್ತು? ಅಂದರೆ ವ್ಯವಸ್ಥಿತವಾಗಿ ಊಟ ತಿಂಡಿ ಆಗ್ಬೋದು. ಎಲ್ಲ ಹೌದು. ಭಾಳ ಚೆನ್ನಾಗಿ ಕಾಣೋರು ಹೋಗಿತ್ತಾಗ ಬಂದಿತ್ತಾಗೆಲ್ಲನು. ಹಾಂ. ಆ ಕಡೆ ಡೆಲ್ಲಿ, ಹ್ಞೂ. ಡಕ್ಕಾ, ಅಜ್ಮೀರ್, ಕಾಶ್ಮೀರ, ನೇಪಾಳ, ರಾಜಸ್ಥಾನ ಇಷ್ಟು ಇವು ಪ್ರವಾಸ ಮಾಡಿದ್ರ ಇಷ್ಟು ದೇಶ? ನಾವು ಪ್ರವಾಸ ಮಾಡಿಕೊಂಡು ಹ್ಞೂ. ಬಂದಿದ್ದೀವಪ್ಪ. ಈ ಇದು ಕಡೆ ಬನಗಾನಪಲ್ಲಿ ವೀರಬ್ರಹ್ಮಯ್ಯ ತಾತ, ಹಾಂ ಹಾಂ. ಆ ಕಡೆ ಮಂತ್ರಾಲಯ, ಹ್ಞೂ. ಹ್ಮ್, ಇದು ಹರಿದ್ವಾರ, ಹಾಂ. ಆ ಕಡೆ ಎಲ್ಲ ಹೋಗಿ ಬಂದ್ವಿ. ಹಿಮಾಲಯ, ಹಿಮಾಲಯಕ್ಕೂ ಹೋಗಿದ್ರಿ? ಅಲ್ಲಿ ಎಷ್ಟು ದಿನ ಇದ್ರಿ ಸ್ವಾಮಿ? ಹಿಮಾಲಯದಲ್ಲಿ 1 ವಾರ ಇದ್ವಿ. ಹಾಂ ಹಾಂ. ಹಿಮಾಲಯ ಹೋಗಿ ಬಂದ್ವಿ. ಹ್ಞೂ. ಅಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಅಮರ್ನಾಥ್ ಹಾಂ ಹಾಂ. ಇವೆಲ್ಲ ಹೋಗಿ ಹಾಂ. ದರ್ಶನ ಮಾಡಿಕೊಂಡು ಬಂದಿವಪ್ಪ. ಅದೇ ಹ್ಮ್. ಹಿಮಾಲಯದಾಗ ಭಾಳಷ್ಟು ದಿನ ಅಲ್ಲೇ ಉಳ್ಕೊಂತಾರಂತ ಹೇಳ್ತಾರಲ್ಲ? ಉಳ್ಕೊಳಕ್ ಆಗೋದಿಲ್ಲ. ಈಗ ಬೇಸಿಗೆ ಟೈಮ್ನಲ್ಲಿ ಹೋದ್ರೆ ಉಳ್ಕೋಬಹುದು. ಹಾಂ. ಮಳೆಗಾಲದಲ್ಲಿ ಆಗೋದಿಲ್ಲ. ಅಲ್ಲಿ ಚಳಿ ವೇಮ, ಜಾಸ್ತಿ. ಭಾರಿ ವೇಮ. ಅದರಿಂದ ಹ್ಮ್. ಹೊರಗೆ ಅಲ್ಲೇನು ವಿಶೇಷತೆ? ಅಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲಿ ಅಲ್ಲಿ ಹಿಮಾಲಯದಾಗ? ಅಮರೇಶ್ವರಂದು ಗವಿಯಪ್ಪ ಅಲ್ಲಿ ಹಿಮಾಲಯದ. ಹಾಂ ಹಾಂ ಹಿಮಾಲಯ ಪರ್ವತ ಹಾಂ. ಅದು. ಹ್ಞೂ. ಈ ಅಮರ್ನಾಥ್ನಲ್ಲಿ ಮಾತ್ರ ಅಮರೇಶ್ವರಂದು ಹ್ಞೂ. ಅಲ್ಲಿ ಉದ್ಭವಲಿಂಗ ದರ್ಶನಕ್ಕೆ ಹಾಂ ಹೋಗ್ಬೇಕಂದ ಹಾಂ. ಅಷ್ಟೇ. ಹಂಗೆ ನೀವು ಸ್ನೇಹಿತರೆಲ್ಲ ಹೋಗಿದ್ರ ಅಥವಾ ನೀವು ಸಿಂಗಲ್ ಆಗಿ ಇಲ್ಲ ಹೋಗಿದ್ರ? ಇಲ್ಲ, ನಾವು ನಮ್ಮ ಗುರುಗಳು ಶಾಂತಾವಧೂತರು, ಕಂದಿಕೆರೆ ಶಾಂತಾವಧೂತರು ಕೂಡ ಹಾಂ. ಹೋದವರು. ಅದೇ ಅದೇ ಹ್ಮ್. ಅದೇ. ಎಷ್ಟು ಜನ ಹೋಗಿದ್ರ ಅವಾಗ ನೀವು? ನಾವು ಅವಾಗ ಎಲ್ಲ ಒಟ್ಟಿಗೆ ಒಂದು 10 ಸೀಟ್ ಹೋಗಿದ್ವಿಪ್ಪ. ಹಾಂ. ಹ್ಮ್. ಒಂಥರ ಟ್ರಿಪ್ ಥರ? ಟ್ರಿಪ್ ಹೋದಂಗೆ. ಕೆಲವ್ರು ಇಲ್ಲಿದ್ದಾನೆ ಪಾದಯಾತ್ರೆ ಅಂದ್ರೆ ನಡ್ಕೊಂಡೆ ಹೋಗ್ತಾರಂತ? ನಡ್ಕೊಂಡೇ ಹೋಗಿರೋದು ನಾವು. ಹೌದೇನು? ಕೂಡ ನಡ್ಕೊಂಡೇ ಹೋಗಿರೋದು. ಅದೇ ಅದೇ ಅದೇ. ಹ್ಮ್. ಹಿಂಗೆ ಎಲ್ಲ ಮಠಗಳ ಹತ್ರ ಉಳ್ಕೊಂಬೋದು, ತಿರುಗಿನ ಬೆಳಿಗ್ಗೆ ಎದ್ದು ಮಠಗಳ ಹತ್ರ ಹೋಗೋದು. ಉಳ್ಕೊಳ್ಳೋದು, ಅಲ್ಲಿ ಊಟ ಉಪಚಾರಣೆ ಮಾಡ್ಕೊಂಡು ಹ್ಞೂ. ಅಲ್ಲಿ ಗುರುಗಳು ಏನಾದ್ರು ವಿಚಾರ ವಿನಿಮಯಗಳು ತಿಳಿಸ್ತಾರೆ, ಹ್ಞೂ. ಅವ್ರ ಹತ್ರ ಗುರುಗಳು ಸೇವೆ ಮಾಡ್ಕೊಂಡು ಹಾಂ. ಮುಂದಕ್ಕೆ ಪ್ರಯಾಣ ಬೆಳೆಸಿದ್ವಿ. ಅದೇ ಅದೇ. ಹ್ಮ್. ಮಕ್ಕಳು ಮರಿ ಅಂತ, ಸಂಸಾರ ಅಂತ ಆ ಥರ ಏನು ಆಸೆ ಏನು ಇಲ್ಲ ಬರಲ್ಲ? ಇಲ್ಲ, ಅದರಲ್ಲಿ ಎಲ್ಲ ಇಲ್ಲ. ಹ್ಞೂ. ಅದನ್ನೆಲ್ಲ ಬಿಡುಗಡೆ ಮಾಡಿ ಇಲ್ಲಿ 30 ವರ್ಷ ಆಯ್ತು. ಹಂಗೆ. ಬಾಲ್ಯದಲ್ಲೇ ಹೋಗಿ ಬಂದವರು ನಾವು. ತಾತನವರು ಕೂಡ 12 ವರ್ಷ, ಹಾಂ. ವಿವಾಹ ಆದಮೇಲೆ ತದನಂತರ 12 ವರ್ಷ, 24 ವರ್ಷ ಹೊರಗಡೆ ಪ್ರಯಾಣ ಮಾಡಿ 24 ವರ್ಷದ ಕೆಳಗುನು ಹಾಂ. ಈ ಶಿವನ್ ಜಪ ಮಾಡಿ ಶಿವನ್ ಜಪ ಮಾಡಿಕೊಂಡು ಅದರಲ್ಲೇ ಆ, ಜೀವನ. ಜೀವನ ಮಾಡ್ತಾ ಇದ್ದೀವಿ. ಹ್ಮ್. ಈಗ ತಾತ್ಕಾಲಕ್ಕೆ ಇಲ್ಲಿ TN ಕೋಟೆ ಗ್ರಾಮದ ಹತ್ರ ಹಾಂ. ಒಂದು ವಾಸ ಸ್ಥಳ ಮಾಡ್ಕೊಂಡು ಅದೇ. 1-2 ಎಕರೆ ಭೂಮಿ, ತಿಪ್ಪೇರುದ್ರ ಸ್ವಾಮಿ ಮಠ ಒಂದು ಆಗ್ಬೇಕು ಸ್ಥಾಪನೆ ಅಂತೇಳಿ ಹ್ಮ್. ಇಲ್ಲಿ ವಾಸ ಸ್ಥಳವಾಗಿ ಇದ್ದೀವಿ. ಅದು ನಿಮ್ದೊಂದು ಕನಸು. ಅದು ಒಂದೇನೋ ಹ್ಮ್. ನಾವು ಒಂದು ಸಾಧು ಸಂತರಾಗಿದ್ದಕ್ಕೆ ಹಾಂ. ನಮ್ಮ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲಾದಲ್ಲಿ ಹಾಂ. ತಿಪ್ಪೇರುದ್ರ ಸ್ವಾಮಿ ಮಠ, ಒಡ್ನಳ್ಳಿ ಮಾರಕ್ಕನ ಮಠ, ಹಾಂ. ಒಂದು ಸ್ಕೂಲು ಮಕ್ಕಳಿಗೆ, ಇಲ್ಲಿ. ವಿದ್ಯಾ ಭಂಡಾರ, ಹಾಂ ಹಾಂ. ಈ ರೀತಿಯಾಗಿ ಒಂದು ಮಾಡಿ ಹೋದ್ರೆ ನಮ್ದೊಂದು ನಾಮಕರಣ ಇರುತ್ತೆ ಒಂದು ಅಂತೇಳಿ ಹೆಸರು ಇರುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಹ್ಮ್. ವಾಸ ಮಾಡ್ಕೊಂಡಿದ್ದೀನಪ್ಪ. ಅದೇ ಅದೇ. ಈಗ ಊಟ ತಿಂಡಿ ಎಲ್ಲ ನೀವೇ ಮಾಡ್ಕೊಂತ? ನಾವೇ ನಿಮ್ದೇ ಊಟ ಜೀವನ? ತಿಂಡಿ ಎಲ್ಲ ಮಾಡ್ಕೊಂತೀವಿ. ಪಕ್ಕದ ಹಳ್ಳಿಯಲ್ಲಿ ಹೋಗಿ ಅಕ್ಕಿ ಕೊಡ್ತಾರೆ, ಹಾಂ ಹಾಂ. ತಗೊಂಡು ಬಂದು ಹ್ಮ್. ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಒಳ್ಳೇದು. ನಿಮ್ಮ ಕನಸು ನೆರವೇರುತ್ತೆ. ಹೌದು, ನೆರವೇರ್ತದೆ. ಒಳ್ಳೆ ಏನ್ ಮನ್ಸಿದ್ರೆ ತೊಂದ್ರೆ ಇಲ್ಲ. ಒಳ್ಳೇದಾಗುತ್ತೆ. ಸರ್ವರಿಗೂ ಬಂದು ಹೋಗೋದಕ್ಕೆ ನಮ್ದು ಒಂದು ನಾಮಕರಣ ಉಳಿಯುತ್ತೆ. ಅದೇ. ಯಾರೋ ಇಂಥವು ತಾತನವರು ಮಾಡಿ ಹೋದ್ರು ಹ್ಮ್. ಅನ್ನೋದೊಂದು ಅದೇ. ಉಳಿಲಿ. ನಾವು ಮತ್ತೆ ಹುಟ್ಟಿದ್ದಕ್ಕೂ ಸಾರ್ಥಕವಾಗಬೇಕು. ಅದೇ. ಸುಮ್ಮನೆ ಸಾಧುಗಳಾಗಿ ಹೊಟ್ಟೆ ಬಾಧಕರಾಗಿ ನಾವು ಮಾಡ್ಕೊಂಡು ಹೋದ್ರೆ ಪ್ರಯೋಜನಕ್ಕೆ ಬರಲ್ಲ. ಈಗ ಸಾಕಷ್ಟು ಜನ ಸ್ವಾಮೀಜಿಗಳು ಇರ್ತಾರೆ, ಕೆಲವರು ಇರ್ತಾರೆ, ಕೆಲವರು ಅನ್ಕೊಂಡಂಗೆ ಇರಲ್ಲ. ಅದನ್ನ ಕಂಡುಬಿಟ್ಟು ಈ ಒಳ್ಳೆಯವ್ರಿಗೂ ಅದು ಒಳ್ಳೆಯವರಿಗೂ ಕೆಟ್ಟವರೇ ಆಗಿ ಕೆಟ್ಟದಾಗಿ ಕಾಣುತ್ತೆ. ಕಾಣುತ್ತೆ ನೋಡಪ್ಪ. ಅದೇ. ಈ ನಮ್ಮ ಚಿತ್ರದುರ್ಗದ ಸ್ವಾಮೀಜಿ ಅವರು ಹ್ಮ್. ಶಿವಮೂರ್ತಿ ಸ್ವಾಮೀಜಿ ಮಾಡಿದ್ದು ಅಲ್ಲ. ಅದೇ ಅದೇ. ಅವರು ಜೀವಂತವಾಗಿ ಅದರೆ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಹಂಗೆ. ಹ್ಮ್ ಆಗ ಅಂತರಿಂದ ಒಂದಷ್ಟು. ನಮ್ಮಂತವ್ರು ಮನಸ್ಸಿಗೆ ಭಾರಿ ನೋವು ಕೊಟ್ಬಿಟ್ರು ಅವರು. ಹ್ಮ್. ನಮ್ಮ ಪ್ರಪಂಚಕ್ಕೆಲ್ಲನ ಹ್ಮ್. ಭಾರಿ ನಿತ್ಯಾನಂದ ಸ್ವಾಮಿ ಶಿಶು ಮಕ್ಕಳು ಮಾಡಿದ್ದು ಒಂದು ಕೆಲಸ, ಅದೇ ಅದೇ ಅದೇ. ಈ ನಮ್ಮ ಶಿವಮೂರ್ತಿ ಅವರು ಮಾಡಿದ್ದು ಒಂದು ಕೆಲಸ, ಹ್ಮ್. ಇದೆಲ್ಲನ ಹ್ಮ್. ಒಳ್ಳೆಯವರಲ್ಲ. ಅದೇ. ಈ ನಮ್ಮ ದೊಡ್ಡೇರಿ ಸ್ವಾಮಿ ಅವರು ಒಳ್ಳೆಯವರು. ಹ್ಮ್. ಅವರೊಂದಷ್ಟು ಮಠ. ಮಲ್ಲಪ್ಪ ಸ್ವಾಮಿ ಅವರು ಹ್ಮ್. ಭಾರಿ ಒಳ್ಳೆ ಸ್ವಾಮಿ, ನಮ್ಮ ಜೊತೆಗಾರರು. ಅದೇ ಅದೇ. ಹೌದು. ಹ್ಮ್. ಅವರು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಒಂದು ಹೆಸರು ಐತೆ. ಒಂದು ಹೆಸರು ತಂದ್ರು. ನಮ್ಮ ದೊಡ್ಡೇರಿ ಗ್ರಾಮಕ್ಕೆ ಅವರು ಸ್ಥಳ ಮನೆ ಉಪ್ಪಾರಟ್ಟಿ, ಹ್ಮ್. ಆದ್ರೂ ಅವರು ನಮ್ಮ ದೊಡ್ಡೇರಿಗೆ ಒಳ್ಳೆ ಹೆಸರು ತಂದ್ರು. ಅದೇ ಅದೇ. ದೊಡ್ಡೇರಿ ಮಲ್ಲಪ್ಪ ಸ್ವಾಮಿ, ಹ್ಮ್. ಹಲಕ್ ನಿರಂಜನ್ ಮಲ್ಲೇಶ್ ಮಹಾರಾಜ್ ಕಿ ಜೈ ಮಂಗಳಂ ಜೈ ಮಂಗಳಂ, ದತ್ತಾವಧೂತ್ ಮಹಾರಾಜ್ ಕಿ ಜೈ ಮಂಗಳಂ ಜೈ ಮಂಗಳಂ, ಓಂ ನಮಃ ಶಿವಾಯ.
ಇಲ್ಲಿ ಅಲ್ಲ ಭಕ್ತರು ಹ. ನೀವು ಹೋಗಿರ್ತೀರಲ್ಲ ಕೆಲವೊಂದಷ್ಟು ಮಾಟ್ಕ ತಂತ್ರ ಅದನ್ನೆಲ್ಲ ಅಂತಾರಲ್ಲ ಅದು ಹೆಂಗೆ? ಅದು ಮಾಡ್ತಾರೆ ಕೆಲವರು, ಹ್ಮ್. ಅದು ಕಲಿಬಾರ್ದು, ಅದು ವಿದ್ಯೆ. ಅಲ್ಲ ಆದ್ರೂ ಒಳ್ಳೇದಂತ ಏನಾದ್ರು ಕಲ್ತಿರೋದು ನಿಮ್ಮ ಇಷ್ಟು ದಿನದ ಇಲ್ಲ ಇಲ್ಲ ಇಷ್ಟು ನಾವು ದಿನದ ಏನು ಲೈಫಲ್ಲಿ ಇಲ್ಲ ಒಳ್ಳೇದು ಅಂತ ಏನಾದ್ರು ಅಂದ್ರೆ ಇದನ್ನ ಮಾಡಿದ್ರೆ ಹಿಂಗ ಆಗುತ್ತೆ ಇದನ್ನ ತಗೋಬಹುದು ನೀವು ಅಂತ ಹೇಳೋದ ಏನಾದ್ರು ಇದ್ರೆ? ಅಂಥವ್ಯಾವು ಇಲ್ಲ ನಮ್ಮ ಹತ್ರ. ಸುಮ್ಮನೆ ಇಲ್ಲದ್ದು ಹೇಳಬಾರ್ದು. ಅದೇ 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 ಇಲ್ಲದ್ದು ಹೇಳಬಾರ್ದು. ಅಂದ್ರೆ ಈಗ ಒಂದು ಗಿಡ ಬೆಳೆಸಿದ್ರೆ ಇದೊಂದು ನೆಳ್ಳಾಗುತ್ತೆ ನೆರಳಾಗುತ್ತೆ, ಅದನ್ನ ಮಾಡ್ಬೇಕು ಜೀವನದಲ್ಲಿ. ಹಾ. ಒಂದು ಹಳ್ಳಿ ಮರ, ಅಶ್ವತ್ಥ ನಾರಾಯಣನ ಗಿಡ, ಹ್ಮ್. ಒಂದು ಬೇವಿನ ಮರ, ಆಹಾ. ಒಂದು ಆಲದ ಮರ, ಒಂದು ಹತ್ತಿ ಮರ, ಅದೇ. ಇಂಥ ಒಂದು ವೃಕ್ಷವೇಣಿ ಬೆಳೆದ್ರೆ ಹ್ಮ್. ನಮ್ದು ಜನ್ಮಾಂತರವರೆಗೂ ಹೆಸರು ನಾಮಕರಣ ಇರುತ್ತೆ. ಹ್ಮ್. ಮೇಲಾಗಿ ಒಂದು ಅಕ್ಕಿ ಪಕ್ಷಿಗಳಿಗೂ ಹ್ಮ್. ಅದ್ರ ಹಣ್ಣು ಫಲ ಊಟ ಮಾಡಿ ಹ್ಮ್. ಯಾರೋ ತಾತನವರು ನನಗೊಂದು ಊಟಕ್ಕೊಂದು ದಾರಿ ಮಾಡಿ ಹೋಗಿದಾರಪ್ಪ ಅನ್ನೋದೊಂದು ನಾಮಕರಣ ಇರುತ್ತೆ. ಇರುತ್ತೆ. ನಮಗೂ ಒಂದು ಒಳ್ಳೇದಾಗುತ್ತೆ. ಹ್ಮ್. ಮಾಡ್ಬೇಕಾದ್ದು ಜೀವನದಾಗೆ ಇವು ಮಾಡ್ಬೇಕಪ್ಪ. ಆಯ್ತು, ಒಳ್ಳೇದಾಗ್ಲಿ. ಹೌದು. ನೀವು ಅನ್ಕೊಂಡಿದ್ದೆಲ್ಲ ನೆರವೇರಲಿ. ನಮ್ಮ ಕಡೆ ನಾನು ಕೇಳ್ಕೊಂತೀವಿ ಸ್ವಾಮಿ. ಹೌದು. ಆಯ್ತು, ಸಂತೋಷ. ಓಂ ನಮಃ ಶಿವಾಯ. ಅದೆಲ್ಲ ಇದಾವಲ್ಲ, ಹಾ. ಅವು ಏನೋ ಬುಕ್ಕು ಆ ಥರ ಎಲ್ಲ ಇದಾವ ಅವು? ಬುಕ್ಕು ಭಾರತ, ಹ್ಮ್. ಅಂಬಾದೇವಿದು, ಹ್ಮ್. ಹ್ಮ್. ಜೀವನ ಚರಿತ್ರೆ, ಹ್ಮ್. ಇವೆಲ್ಲ ಇಟ್ಟಿದ್ದೀನಿ. ಅದೇ. ಮತ್ತು ಈ ನಮ್ಮ ಬೆಲಗೂರು ಹ್ಮ್. ಪ್ರತಾಪ ಆಂಜನೇಯ ಸ್ವಾಮಿ, ಹ್ಮ್. ಬಿಂದು ಮಾಧವ ತಾತ ಅವ್ರದ್ದು, ಹಾ ಹಾ. ಇವನ್ನೆಲ್ಲ ಇಟ್ಕೊಂಡು ಅದೇ. ಓದ್ತೀನಿ. ಕಾಣುತ್ತಲ್ಲ ಎದುರು ಕೂತ್ಕೊಂಡಿದ್ನಾ, ಹಾ. ಹಂಗಾಗಿ ಕೇಳಿದೆ. ಹಾ. ಈ ಫೋಟೋ ಒಂದು ದೊಡ್ಡ ತಂದು ಹಾಕ್ಬೇಕಾ ಸ್ವಾಮಿ ನೀವು? ಹಾಕ್ಬೇಕಾಗಿತ್ತು. ಹ್ಮ್. ಇದನ್ನ ಮತ್ತೆ ತಿರುಗಿ ಹೋದಾಗ ಇನ್ನೇನು ಜಾತ್ರೆ ಬಂತು ಹತ್ರಕ್ಕೆ ಹ್ಮ್. ತಂದು ಹಾಕೋಣ ಅಂತಂದು ಹೇಳಿ. ನಾವು ಮೊನ್ನೆ ಮಾಯಮ್ಗೆ ಹೋದಾಗ ಅಲ್ಲಿ ತಿಪ್ಪೇರುದ್ರ ಸ್ವಾಮಿಗೆ ಹೋಗಿ ಆ, ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ನಾಮಕರಣ ಜಡೆ ಸಿದ್ದಪ್ಪ ತಾತ, ಹ್ಮ್. TN ಕೋಟೆ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲಾ, ಪರಶುರಾಂಪುರ ಹೋಬಳಿ, ಕುಂಬಾರ ಗುಂಡಯ್ಯನವರಾದಂಥ ಜಡೆ ಸಿದ್ದಪ್ಪ ತಾತನವರು ಕಂದಿಕೆರೆ ಶಾಂತಾವಧೂತರ ಶಿಶುಮಗ. ಹಾ. ಇದು ವಾರ್ತೆ ಹೇಳಿರ್ಬೇಕು. ಆಯ್ತು, ಇರ್ಬೇಕು, ಎಲ್ಲ ಇರ್ಬೇಕು. ಹೌದು, ಮತ್ತೆ ನಿಮ್ಮ Correct. ಚರಿತ್ರೆಯನ್ನು ಕುರ್ತು ಕುನಿ ಎಲ್ಲ ಹಾ, ಇರ್ಬೇಕು. ಕೂನು correct ಅದಿದ್ರೆ ಇಂತ. ಅದಕ್ಕೊಂದು ಇದಿರುತ್ತೆ. ಓಹೋ, ಇಂಥ ತಾತನವರು ಇವರು. ಹಾ, ಇಂಥ ನಾವು ನೋಡಿದ್ವಿ, ಹಾ. ಸಿಕ್ಕಿದ್ರು, ಮಾತಾಡ್ಸಿದ್ರು ಹಾ, ಅಂತೇಳಿ ಎಲ್ಲ ಇರುತ್ತೆ. ಹೌದು. ಆಯ್ತು, ನಿಮ್ಮನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿಪ್ಪ. ಒಳ್ಳೇದಾಗ್ಲಿ. ಸರಿ, ಆಯ್ತು, ಬರೋಣ ಸ್ವಾಮಿ. ಒಳ್ಳೇದಾಗ್ಲಿ.